ಅನಾಮಧೇಯ ಅಶೋಕ್ ಕುಮಾರ್. ಇದು ಸಾಗರ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದು ಒಂದೇ ರಾತ್ರಿಯಲ್ಲಿ ನಡೆಯುವಂಥ ಕಥೆ. ಒಂದು ಮನೆಯಲ್ಲಿ 2 ಕೊಲೆಗಳಾಗತ್ತೆ ಆ್ಯಂಡ್ ಅದಕ್ಕೆ ಸಂಬಂಧಿಸಿದಂತೆ ಅಲ್ಲೇ ಆ ಮನೆಯಲ್ಲೇ ಸಿಕ್ಕ ಇನ್ನೊಬ್ಬನನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸವರು. ಸೊ ಇಲ್ಲಿಂದ ಈ ಇನ್ವೆಸ್ಟಿಗೇಷನ್ ಹೇಗೆ ಹೋಗುತ್ತೆ, ಆ ಕೊಲೆಯಾದವರು ಯಾರು, ಇವನು ಯಾರು, ಯಾಕೆ ಅಲ್ಲಿದ್ದ, ಆ್ಯಂಡ್ ಈ ಕಥೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಅದು ಇದರ ನರೇಷನ್ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಟ್ರೈಲರ್ನಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ ಆ ನರೇಟಿವ್ ಥ್ರಿಲ್ಲರ್ ಅಂತ. ಸೊ ಸಿನಿಮಾನು ಅಥವಾ ಅದರ ಟ್ರೀಟ್ಮೆಂಟ್ ಕೂಡ ಹಾಗೇ ಇದೆ. ಥ್ರಿಲ್ಲರ್ಗಳಲ್ಲಿ ಹಲವು ವಿಧ, ಆ್ಯಂಡ್ ಒಂದು ಥ್ರಿಲ್ಲರ್ ನಿಮಗೆ ಇಷ್ಟ ಆಗೋದು ಕೂಡ ಬೇರೆ ಬೇರೆ ವಿಷಯಗಳಿಗೇನೆ. ಒಂದು ಟೋಟಲ್ ಕಥೆಯಿಂದ ಇರ್ಬೋದು, ಅಥವಾ ಅಲ್ಲಲ್ಲಿ ಬರೋ ಟ್ವಿಸ್ಟ್ಗಳಿಂದ ಇರ್ಬೋದು, ಅಥವಾ ಬರೀ ಆ ಜರ್ನಿ, ಆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅದಷ್ಟೇ ಇರ್ಬೋದು. ಸೊ ಆ ಲೆಕ್ಕದಲ್ಲಿ ಇಲ್ಲಿ ಇಡೀ ಒಂದು ಸಿನಿಮಾ ಬರೀ ಒಂದು ಇಂಟ್ರಾಗೇಷನ್ ಎಪಿಸೋಡಲ್ಲೇ ಮುಗಿಯುತ್ತೆ. ಅದನ್ನು ಇಷ್ಟು ಎಂಗೇಜಿಂಗ್ ಆಗಿ ಹೇಳಿರೋದು, ಅದನ್ನು ಬರೆದಿರೋ ರೀತಿ, ಆ ಟ್ರೀಟ್ಮೆಂಟ್, ಅದೇ ಇದರ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಹೇಳ್ತೀನಿ. ಅಂದರೆ ಇಲ್ಲಿ ಎಂಡ್ ಪಾಯಿಂಟ್ ಏನು ಅನ್ನೋದು ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಇದು ನಮ್ಮ ಮೂವಿ ಬಫ್ಗಳ ಪ್ರಾಬ್ಲಮ್ ಅಂತಲೂ ಹೇಳ್ಬೋದು. ಹೆಚ್ಚು ಮೂವಿಗಳನ್ನು ನೋಡಿರೋದ್ರಿಂದ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಇರೋದ್ರಿಂದ ಒಂದು ಫ್ರೇಮ್ ಅಥವಾ ಒಂದು ಸೀಕ್ವೆನ್ಸನ್ನು ಟ್ರೀಟ್ ಮಾಡಿರೋ ರೀತಿ ಅವ್ರ ಒಂದು ಡೈಲಾಗ್, ಸೊ ಇಷ್ಟರಲ್ಲೇ ಯು ನೋ ವಾಟ್ಸ್ ಗೋನ ಹ್ಯಾಪನ್. ಅದೇನು ಆಶ್ಚರ್ಯ ಪಡಿಸಲ್ಲ ನಿಮ್ಮನ್ನ. ಬಟ್ ಅಲ್ಲಿಗೆ ತಲುಪೋದಿದೆಯಲ್ಲ ಆ ಜರ್ನಿ, ಅದು ಕೂಡ ಇಷ್ಟರಲ್ಲೇ. ಸೊ ಅದು ನನಗೆ ಇಷ್ಟ ಆಯಿತು ಅಂತ ಹೇಳ್ತೀನಿ. ಬಿಕಾಸ್ ಎಲ್ಲ ಗೊತ್ತಿದ್ರು ಕೂಡ ನೀವು ಇನ್ವೆಸ್ಟ್ ಆಗಿರ್ತೀರಾ ಅಂದರೆ ಅಲ್ಲಿ ಡೆಫಿನೆಟ್ಲಿ ಒಳ್ಳೆ ರೈಟಿಂಗ್ ಇರಬೇಕು ಆ್ಯಂಡ್ ಒಳ್ಳೆ ಟ್ರೀಟ್ಮೆಂಟ್ ಇರಬೇಕು. ಅದು ಇಲ್ಲಿತ್ತು ಅಂತ ಹೇಳ್ತೀನಿ. ಸ್ಪೆಷಲಿ ಇದರ ಸ್ಕ್ರೀನ್ ರೈಟಿಂಗ್ ಬಗ್ಗೆ ಹೇಳಲೇಬೇಕು. ಬಿಕಾಸ್ ನೀವು ಸಿನಿಮಾ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿರೋದು ಒಂದು ಸಣ್ಣ ಥ್ರೆಡ್ ಅಷ್ಟೇ. ಅದು ಕೂಡ ಆ್ಯಕ್ಚುಲಿ ಕ್ಲೋಸ್ ಆಗಲ್ಲ ಕಂಪ್ಲೀಟಾಗಿ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಅದನ್ನೇ ಇವರು ಕಟ್ಕೊಟ್ಟಿರೋಂಥ ರೀತಿ ತುಂಬ ಕ್ಲೀನಾಗಿ, ತುಂಬ ನೀಟಾಗಿ, ಎಂಗೇಜಿಂಗ್ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಮೇನ್ಲಿ ಇಲ್ಲಿರುವಂಥ ಸಣ್ಣ ಸಣ್ಣ ಡೀಟೇಲ್ಸ್, ಸಿನಿಮಾದಲ್ಲಿ ಬರೋ ಪ್ರತಿ ಎಲಿಮೆಂಟ್ಗೂ ಕೂಡ ಸಣ್ಣದಾಗಿ ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ. ಒಂದು ಕ್ಲೋಜರ್ ಅಂತ ಕೊಟ್ಟಿದ್ದಾರೆ. ಎಲ್ಲದನ್ನೂ ನಾನಿಲ್ಲಿ ಹೇಳೋಕೆ ಹೋಗಲ್ಲ, ಬಟ್ ಪ್ರತಿ ಪಾಯಿಂಟ್ ಕೂಡ ಅಲ್ಲಿಂದನೇ ಎತ್ಕೊಂಡಿರೋದು. ಸೊ ಅದು ಒಬ್ಬ ಬರಹಗಾರ ಆ್ಯಡ್ ಮಾಡಬಹುದಾದಂಥ ವ್ಯಾಲ್ಯೂ ಒಂದು ಸಿನಿಮಾಗೆ. ಅದನ್ನು ನಾನು ಪರ್ಸ್ನಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಕೂಡ. ಪ್ರೊಲಾಗ್ ಅಂದರೆ ಮುನ್ನುಡಿ, ಅದರಿಂದನೇ ಆ್ಯಕ್ಚುಯಲ್ ಸಿನಿಮಾ ಶುರು ಆಗುತ್ತೆ. ಅದಕ್ಕೆ ರೀಸನ್ ಕೂಡ ಇದೆ. ಈ ಕಡೆ ಗನ್, ಪುಸ್ತಕ, ಲೇಖಕ, ಅಲ್ಲಿನ ಕ್ಯಾರೆಕ್ಟರ್, ಕಥೆ, ಆ ಡೀಟೇಲ್, ಅಶೋಕ್ ಕುಮಾರ್, ಸೊ ಎಲ್ಲವೂ ಅಲ್ಲೇ ಇರೋದೆ. ಸೊ ಆ ಥಾಟ್ ಇದೆಯಲ್ಲ, ಅದು ಹೋಲ್ ಸಿನಿಮಾನ ಆ್ಯಂಡ್ ಸಿನಿಮಾದ ಬರವಣಿಗೆಯನ್ನು ಎತ್ತಿ ಹಿಡಿದಿದೆ. ಅದು ಕೂಡ ಇಷ್ಟ ಆಯಿತು ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಡೈಲಾಗ್ಸ್ ತುಂಬ ಒಳ್ಳೆ ಡೈಲಾಗ್ಸ್ ಇದ್ವು. ಅಫ್ಕೋರ್ಸ್ ಇಂಟ್ರಾಗೇಷನ್ ಎಂಗೇಜಿಂಗ್ ಆಗಿ ಇರಬೇಕು ಅಂದರೆ ಅಲ್ಲಿ ಒಳ್ಳೆ ಕನ್ವರ್ಸೇಷನ್ಸ್ ಇರಬೇಕು ಆ್ಯಂಡ್ ಅವು ಒಳ್ಳೆ ಡೈಲಾಗ್ಸಿಂದನೇ ಸಾಧ್ಯ. ಸ್ಪೆಷಲಿ ಈ ಜಗತ್ತಲ್ಲಿ ಸರಿ ಮತ್ತು ತಪ್ಪು ಅನ್ನೋ ಪದಗಳನ್ನು ಬಿಟ್ಟು ಇನ್ನೆಲ್ಲ ಡಿಬೇಟಬಲ್. ಇವೆಲ್ಲ ಬದುಕೋಕೆ ಸರಿ, ಆದರೆ ಬರೆಯೋಕಲ್ಲ. ಟಿಪಿಕಲ್ ನಾವೆಲಿಸ್ಟಿಕ್. ಈ ಕಡೆ ನ್ಯಾಯ ಅನ್ನೋದು ಅವರವರ ಆಲೋಚನೆಗೆ ತಕ್ಕಂತೆ ಬದಲಾಗುತ್ತೆ ಅಂದಿದ್ದು. ಆ್ಯಂಡ್ ಮೈ ಫೇವ್ರೇಟ್, ನಿಮ್ಮ ವ್ಯವಸ್ಥೆ ನ್ಯಾಯನ ಕಾಪಾಡಬೇಕು, ಕಾನೂನನ್ನಲ್ಲ. ಸೊ ಹೀಗೆ ತುಂಬ ಅರ್ಥಪೂರ್ಣವಾದ ಡೈಲಾಗ್ಸ್ ಇಲ್ಲಿದ್ವು ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್, ಕಿಶೋರ್ ಅವರು ಹಾಗೆ ಹರ್ಷಿಲ್ ಕೌಶಿಕ್ ಅವರು ಇಬ್ಬರೂ ಸಹ ತುಂಬ ಚೆನ್ನಾಗಿ ಪಾತ್ರವನ್ನು ನಿಭಾಯಿಸಿದ್ದಾರೆ. ಅವರ ಡೈಲಾಗ್ ಡೆಲಿವರಿ ಆ್ಯಂಡ್ ಆ ಸಂದರ್ಭಕ್ಕೆ ತಕ್ಕಂಥ ಎಕ್ಸ್ಪ್ರೆಷನ್ಸ್ನಿಂದನೇ ಇದು ಎಂಗೇಜಿಂಗ್ ಆಗಿದೆ ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಇಲ್ಲಿ ಒಂದೇ ಒಂದು ಪಾಯಿಂಟ್ ಇದೆ ಆಯಿತಾ. ಅದನ್ನು ನೀವು ನಿಮಗೆ ನೀವೇ ಕೇಳ್ಕೊಂಡ್ರೆ ಇಡೀ ಸಿನಿಮಾದ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ, ಈ ಥರ ಡಿಸಿಷನ್ನ ಯಾರು ತಗೊಳ್ತಾರೆ? ಅಕಸ್ಮಾತ್ ಅವನು ಅಂದುಕೊಳ್ಳದೇ ಇರೋದೇನಾದರೂ ಆಗಿದ್ದರೆ, ಆ್ಯಂಡ್ ಇನ್ನೊಬ್ಬನನ್ನು ಫುಲ್ ಕಂಪ್ಲೀಟಾಗಿ ಯಾಕೆ ಸಾಯಿಸಲಿಲ್ಲ? ಹೀಗೆ ಒಂದಷ್ಟು ಕ್ವಶನ್ಗಳು ಬರುತ್ತೆ. ಆ್ಯಂಡ್ ಅವಕ್ಕೆ ಇಲ್ಲಿ ಆರಾಮಾಗಿ ಜಾಗ ಇದೆ ಕೂಡ. ಸೊ ಇಫ್ ಇಟ್ ಆಲ್ ನೀವು ಇನ್ವೆಸ್ಟ್ ಆಗಿದ್ರಿ ಅನ್ನೋದನ್ನು ಬಿಟ್ಟು ಕೊನೆಯಲ್ಲಿ ನೀವು ಆ ಕ್ವಶನ್ನ ನಿಮಗೆ ನೀವೇ ಕೇಳ್ಕೊಂಡ್ರೆ ಅವುಗಳಿಗೆ ಅಂತ ಸ್ಯಾಟಿಸ್ಫೈಯಿಂಗ್ ಉತ್ತರ ಅಂತ ಸಿಗೋದಿಲ್ಲ. ಹಾಗೆ ಅವನ ಥಾಟ್ ಪ್ರೊಸೆಸ್ ಏನಿದೆ, ಆ ರೀಸನ್ ಏನಿದೆ, ಅದು ಕಂಪ್ಲೀಟಾಗಿ ಕ್ಲೋಸ್ ಆಗೋದಿಲ್ಲ. ಅಲ್ಲಿ ಲೂಪ್ ಹೋಲ್ಸ್ ಇದ್ದಾವೆ. ನಾರ್ಮಲಿ ಥ್ರಿಲ್ಲರ್ಗಳಲ್ಲಿ ಅಥವಾ ಪರ್ಫೆಕ್ಟ್ ಥ್ರಿಲ್ಲರಲ್ಲಿ ಅದು ಆಗಬಾರ್ದು, ಅದಿಲ್ಲ ಆಗುತ್ತೆ. ಸೊ ಅದೇ ಇದರ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಒಳ್ಳೆ ಸಿನಿಮಾ. ಅಫ್ಕೋರ್ಸ್ ಮೇಲೆ ಹೇಳಿದ ಹಾಗೆ ಆ ಕ್ವಶನ್ಸ್ ಬರತ್ವೆ, ನನಗೂ ಬಂದವು ಕೂಡ. ಬಟ್ ಸ್ಟಿಲ್ ಐ ಲೈಕ್ಡ್ ಇಟ್. ಇಷ್ಟರಲ್ಲೇ ಇಷ್ಟು ಮೀನಿಂಗ್ಫುಲ್ ಆಗಿ ಕ್ಲೋಜರ್ಗಳ ಜೊತೆಗೆ ಎಂಗೇಜಿಂಗ್ ಆಗಿ ಬರ್ತಿದ್ದಾರೆ, ಕಟ್ಕೊಟ್ಟಿದ್ದಾರೆ. ಸೊ ಅದು ನನಗೆ ಇಷ್ಟ ಆಯಿತು. ಆ್ಯಂಡ್ ಈ ಥರದ ಪ್ರಯತ್ನಗಳು, ಈ ಥರದ ಅಪ್ರೋಚ್ ಇನ್ನಷ್ಟು ಬರಬೇಕು ಇಂಡಸ್ಟ್ರಿನಲ್ಲಿ. ಅವು ಮುಂದೆ ಬರುವಂಥ ರೈಟರ್ಸ್ಗೆ ಇನ್ನೂ ಒಳ್ಳೆಯ ಒಂದು ಕಾನ್ಫಿಡೆನ್ಸ್ನ ತರತ್ವೆ ಅಂತ ಹೇಳ್ತೀನಿ. ಸೊ ಇಷ್ಟು ಈ ಅನಾಮಧೇಯ ಅಶೋಕ್ ಕುಮಾರ್ನ ಬಗ್ಗೆ ವರುಣ್ ಅನ್ನೋ ನಾಮ ಇರೋ ನನ್ನ ರಿವ್ಯೂ ಆಗಿತ್ತು. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.